ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಟ್ಯಾರೋಟ್ ಕಾರ್ಡ್ ರೀಡರ್. ವಿವರ್ಸ್, ನಿಮ್ಮ ಪರ್ಸನ್ರ ಫೀಲಿಂಗ್ಸ್ ಏನಿದೆ, ಥಾಟ್ಸ್ ಏನಿದೆ, ಯಾವ ಎನರ್ಜೀಸಲ್ಲಿದ್ದಾರೆ ಅಂತೇಳಿ ಇವತ್ತು ನೋಡೋಣ. ಜೊತೆಗೆ ನಿಮ್ಮ ಬಗ್ಗೆನೂ ನೋಡೋಣ. ಅದ್ರ ಜೊತೆಗೆ ಡಿವೈನಿಂದ ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಓಕೆ, ಮೆಸೇಜಸ್ ಏನಿದೆ ಅಂತೇಳಿ ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ, ನೀವು ಯಾವ ಪರ್ಸನ್ ಬಗ್ಗೆ ತಿಳ್ಕೊಬೇಕಂತಿದ್ದೀರಾ ಅವ್ರ ಹೆಸರನ್ನು 3 ಬಾರಿ, ಓಕೆ. ಅದು ನಿಮ್ಮ ಲವ್ಡ್ ಒನ್ಸ್ ಆಗಿರ್ಬೋದು, ಓಕೆ, ತಂದೆ ತಾಯಿಗಳ ಬಗ್ಗೆನೂ ಆಗಿರ್ಬೋದು, ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಓಕೆ, ನಿಮ್ಮ ಲವರ್ಸ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್, ಓಕೆ, ಥರ್ಡ್ ಪಾರ್ಟಿ ಸಿಚುಯೇಷನ್, ಸಿಂಗಲ್ಸ್ ಕೂಡ ನೋಡ್ಬೋದು. ಗೈಡೆನ್ಸ್ ಏನಿದೆ ಅಂತ ನೋಡೋಣ, ಓಕೆ. ಕೆಲವೊಂದಿಷ್ಟು ಮೆಸೇಜಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ನಿಮಗಾಗಿ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ, ಡಿವೈನ್ ಟೈಮಿಂಗ್ ಏನಿದೆ, ಯಾವ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ, ಓಕೆ, ಅದನ್ನ ನಾನಿವತ್ತು ನೋಡ್ತಾ ಇದ್ದೀನಿ. ಓಕೆ, ಬ್ಯಾಡ್ ಸೈಕಲ್ ಎಂಡ್ ಆಗ್ತಾ ಇದೆ. ಇದು ನಿಮ್ಮ ಪಾಲಿನ ಗುಡ್ ನ್ಯೂಸ್. ಐ ಮೀನ್ ಸ್ಟಕ್ ಅಂತ ಬರ್ತಾ ಇದೆ. ಬಹುಶಃ ಇದು ನಿಮ್ಮ ಪಾರ್ಟ್ನರ್ನ ಅಥವಾ ನೀವು ಯಾವ ವ್ಯಕ್ತಿಯನ್ನು ನೆನ್ಪು ಮಾಡಿದ್ರಿ, ಐ ಮೀನ್ ಸ್ಟಕ್, ಫೈನಾನ್ಷಿಯಲಿ ಸ್ಟಕ್ ಎನರ್ಜಿ ಫೇಸ್ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಎಲ್ಲೋ ಒಂದು ಕಡೆ ಅವ್ರು ಡಿಸ್ಟರ್ಬ್ ಆಗಿರೋದು. ಹಾಗಾಗಿ ಅಲ್ಲಿ ಏನು ಒಂದು ಸ್ಟ್ರೆಸ್, ಎಂಗ್ಸೈಟಿ, ಒತ್ತಡ, ಒಂದು ದುಃಖ, ಭಯ ಏನು ಕಾಡ್ತಾ ಇದೆ, ಅದು ನಿಮ್ಮ ರಿಲೇಷನ್ಶಿಪ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಅಕ್ಟೋಬರ್ ಆ್ಯಂಡ್ ಡಿಸೆಂಬರು ಮಂತು. ಸೊ ಬರುವಂತಹ ಅಕ್ಟೋಬರ್ ಡಿಸೆಂಬರಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗೋವಂಥದ್ದು ಅಥವಾ ಬ್ಯಾಡ್ ಸೈಕಲ್ ಎಂಡ್ ಆಗುವಂಥದ್ದು. ಇದೇನು ಸ್ಟಕ್ ಎನರ್ಜಿ ಇದೆ, ಆ ಸ್ಟಕ್ ಎನರ್ಜಿ ಎಂಡ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಜನವರಿ ಆ್ಯಂಡ್ ಮಾರ್ಚು, ನೆಕ್ಸ್ಟ್ ಇಯರ್ ಜನವರಿ ಆ್ಯಂಡ್ ಮಾರ್ಚಲ್ಲಿ ಒಂದು ಒಳ್ಳೆ ಎನರ್ಜಿ ಇರ್ಬೋದು. ಈ ನೆಕ್ಸ್ಟ್ ಅಕ್ಟೋಬರ್, ಈಗ ಬರುವಂತಹ ಅಕ್ಟೋಬರ್ ಡಿಸೆಂಬರು, ಇದು ತುಂಬ ಇಂಪಾರ್ಟೆಂಟ್ ತಿಂಗಳುಗಳು ನಿಮಗೆ. ಆ್ಯಂಡ್ ಬರುವ ವರ್ಷ ಜನವರಿ ಆ್ಯಂಡ್ ಮಾರ್ಚ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಮಂತು. ಸೊ ಈ ಒಂದು ಮಂತಲ್ಲಿ ಒಂದು ಬ್ಯಾಡ್ ಸೈಕಲ್ ಎಂಡ್ ಆಗ್ಬೋದು ಅಥವಾ ಒಂದು ನ್ಯೂ ಬಿಗಿನಿಂಗ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್, ಸೊ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಸೊ ಇದರರ್ಥ ಒಂದು ನಿಮ್ಮ ಪರ್ಸನ್ ಆಗಲಿ ಅಥವಾ ನೀವಾಗಲಿ ನಿಮ್ಮ ಒಂದು ಭಾವವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಥ್ರೋಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಸೊ ಥ್ರೋಟ್ ಚಕ್ರದ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ, ಓಕೆ. ಸೊ ಹೀಲಿಂಗ್ ನೀವು ಕಲ್ತಿದ್ರೆ ಮಾಡ್ಕೊಳ್ಳಿ. ನೀವು ಹೀಲಿಂಗ್ ಕಲ್ತಿಲ್ಲ ಅಂತಂದರೆ ಹೀಲರ್ಸ್ ಹತ್ರ ಹೋಗಿ ಹೀಲಿಂಗ್ ಮಾಡಿಸ್ಕೊಳ್ಳಿ, ಓಕೆ. ಆ್ಯಂಡ್ ಥ್ರೋಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ನಿಮಗೆ, ಓಕೆ. ಥೈರಾಯ್ಡ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಗಿರಬಹುದು, ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಧ್ವನಿ ಪೆಟ್ಟಿಗೆಯ ಸಮಸ್ಯೆ ಇರ್ಬೋದು, ಗಂಟಲಿನ ಇನ್ಯಾವುದಾದ್ರು ಸಮಸ್ಯೆ ಇರ್ಬೋದು, ಓಕೆ. ಏನು ಅಯೋಡಿನ್ ಕೊರತೆಯ ಸಮಸ್ಯೆ ಉಂಟಾಗಿರಬಹುದು. ಸೊ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಸೊ ಥ್ರೋಟ್ ಇನ್ಫೆಕ್ಷನ್ ಏನಾದ್ರು ಆಗ್ತಾಯಿದ್ರೆ ನಿಯರ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೆಂಟ್ ಮಾಡಿ, ಓಕೆ. ಅಲ್ಲೆಲ್ಲ ನಾರ್ಮಲ್ಲೇ ಅನ್ನಿಸ್ತಾ ಇದೆ ಅಂತ ಅಂದಮೇಲೆ ಹೀಲಿಂಗ್ ಬನ್ನಿ. ಆವಾಗ ಥ್ರೋಟ್ ಚಕ್ರದ ಮೇಲೆ ಹೀಲ್ ಮಾಡಬೇಕಾಗತ್ತೆ, ಹೆಲ್ಪ್ ಆಗುತ್ತೆ. ಮೈ ಲವ್ ಈಸ್ ಆಲ್ ಯುವರ್ಸ್ ಅಂತ ಬರ್ತಾ ಇದೆ. ಇದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಮೆಸೇಜಸ್ಸು. ಆ್ಯಂಡ್ ಆಲ್ಸೋ ನನಗಿಲ್ಲಿ ಫೀಲ್ ಆಗ್ತಾ ಇರೋದು, ನಿಮ್ಮ ತಾಯಿ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇರೋದು ಕಾಣಿಸ್ತಾ ಇದೆ, ಓಕೆ. ಅವ್ರದ್ದು ಮೆಸೇಜಸ್ ಇದಾಗಿರ್ಬೋದು. ಬಿ ಕೂಲ್ ಆ್ಯಂಡ್ ಡೂ ಯುವರ್ ಬೆಸ್ಟ್ ಅಂತ ಇದೆ. ಸೊ ನೀವು ಏನೇ ಕೆಲಸ ಮಾಡಿದ್ರು ಕಾಮಾಗಿರಿ, ಕೂಲಾಗಿರಿ, ಓಕೆ. ಆ್ಯಂಡ್ ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿ ಎಷ್ಟು ಬೆಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಬೆಸ್ಟ್ ಮಾಡೋಕ್ಕೆ ಎಫರ್ಟ್ ಹಾಕಿ ಅಂತ ಬರ್ತಾ ಇದೆ. ಯುವರ್ ವಿಶ್ ಕಮ್ ಟ್ರೂ ಅಂತ ಬರ್ತಾ ಇದೆ. ಸೊ ನಿಮ್ಮ ಒಂದು ವಿಶ್ ಕಮ್ ಟ್ರೂ ಆಗ್ಬೋದು ಅಕ್ಟೋಬರ್, ಡಿಸೆಂಬರ್, ಜನವರಿ, ಮಾರ್ಚಲ್ಲಿ ಆಗಬಹುದು, ಓಕೆ. ಯಾಕಂದರೆ ಬ್ಯಾಡ್ ಸೈಕಲ್ ಎಂಡ್ ಆಗ್ತಾ ಇದೆ ಅಂತೇಳಿ ಮೆಸೇಜಸ್ ಬಂದಿದೆ. ಸೊ ರೆಡಿಯಾಗಿ, ಓಕೆ. ಸೊ ನಿಮ್ಮ ಲೈಫಲ್ಲಿ ಏನೇ ಒಂದು ಬ್ಯಾಡ್ ಸೈಕಲ್ ನಡೀತಾ ಇದ್ರೂ ಕೂಡ ಅದು ಎಂಡ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ, ಓಕೆ. ಕೆಲವರಿಗೆ ಅದು ಹೇಳ್ದಲ್ಲ, ಅಕ್ಟೋಬರ್, ಡಿಸೆಂಬರ್ ಅಥವಾ ಜನವರಿ, ಮಾರ್ಚ್ ಈ ಟೈಮಲ್ಲಿ ಆಗ್ಬೋದು, ಅಥವಾ ಇನ್ನು ರೀಸೆಂಟಲ್ಲಿ ಬರುವಂಥ ಸಮಯದಲ್ಲಿ ಇದಾಗ್ಬೋದು, ಬ್ಯಾಡ್ ಸೈಕಲ್ ಎಂಡ್ ಆಗ್ಬೋದು. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ
ವ್ಯವಹರಿಸಿ ತಾಳ್ಮೆಯಿಂದ ಲೈಫ್ ಲೀಡ್ ಮಾಡಿ, ಪ್ರೆಸೆಂಟ್ ಲೈಫ್ ಲೀಡ್ ಮಾಡಿ. ಐ ಆಮ್ ಹ್ಯಾಪಿ ವೆನ್ ಯು ಆರ್ ವಿತ್ ಮೀ ಅಂತ ಮೆಸೇಜಸ್ ಬರ್ತಾ ಇದೆ, ಲವ್ ಮೆಸೇಜಸ್. ಸೊ ಇದು ನಿಮ್ಮ ಪರ್ಸನರ ಫೀಲಿಂಗ್ಸ್. ಓಕೆ, ಐ ಆಮ್ ಸ್ಟ್ರಾಂಗ್ ಆ್ಯಂಡ್ ಐ ಆಮ್ ಕಾನ್ಫಿಡೆನ್ಸ್, ಇದು ನಿಮಗೆ ಅಫರ್ಮೇಷನ್ ಬಂದಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಏನು ಫೈನಾನ್ಷಿಯಲಿ ಸ್ಟಕ್ ಇರ್ಬೋದು, ಬಟ್ ಅವರ ಒಳಗೆ ಎನರ್ಜಿ ಏನಿದೆ ಅಂದರೆ ಐ ಆಮ್ ಸ್ಟ್ರಾಂಗ್, ಐ ಆಮ್ ಕಾನ್ಫಿಡೆನ್ಸ್. ಓಕೆ, ಕಾನ್ಫಿಡೆಂಟ್ ಅಂತ ಬಂದಿದೆ. ಸೊ ಇದರರ್ಥ ಅವರು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಮಾಡೋ ಕೆಲಸದಲ್ಲಿ ಎಫರ್ಟ್ ಹಾಕ್ತೀನಿ, ಸೊ ಸೋಲೋದಿಲ್ಲ, ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅವ್ರು ನಿಮಗೂ ಮೆಸೇಜಸ್ ಹೇಳ್ತಾ ಇದ್ದಾರೆ. ನಿಮಗೆ ಏನಾದರೂ ವಿಚಾರ ಗೊತ್ತಿಲ್ಲ ಅಂತ ಅಂದರೆ, ಏನು ವಿಚಾರನ ಶೇರ್ ಮಾಡ್ಕೊತಿಲ್ಲ, ಬಿಕಾಸ್ ಆಫ್ ಥ್ರೋಟ್ ಚಕ್ರ ಬ್ಲಾಕೇಜಸ್ ಇದೆ, ಏನೋ ಒಂದು ಸಮಸ್ಯೆ ಇದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅವರು. ಸೊ ಅವರ ಅಂತರಾತ್ಮ ಈ ರೀತಿಯಲ್ಲಿ ಅವರ ಇನ್ನರ್ ಸೆಲ್ಫಲ್ಲಿ ಅವ್ರು ಇದನ್ನು, ಅವರ ಇನ್ನರ್ ಸೆಲ್ಫ್ ಇವರಿಗೆ ಮೆಸೇಜಸ್ ಇದೆ ಕೊಡ್ತಾ ಇದೆ. ಆ್ಯಂಡ್ ಆಲ್ಸೋ ಅವರು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋ ಒಂದು ಎನರ್ಜಿ ಇದೆ. ಆ್ಯಂಡ್ ನಿಮಗೂ ಕೂಡ ಇದು ಮೆಸೇಜಸ್ಸು, ಐ ಆಮ್ ಸ್ಟ್ರಾಂಗ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್, ಇದು ಅಫರ್ಮೇಷನು. ಇದನ್ನು ನೀವು ಹೇಳ್ತಾ ಹೋಗಿ. ಸಪೋರ್ಟ್ ಫ್ರಮ್ ಡಿವೈನ್ ಅಂತ ಬರ್ತಾ ಇದೆ. ವಾವ್, ನೋಡಿ ಇದಕ್ಕಿಂತ ಬೆಸ್ಟ್ ಏನಿದೆ. ಸೊ ನಿಮ್ಮ ಲೈಫಲ್ಲಿ ನೀವು ತುಂಬಾ ಡಿವೈನನ್ನು ನಂಬ್ತೀರಿ, ದೇವರನ್ನ ನಂಬ್ತೀರಿ, ಏಂಜಲ್ಸನ್ನು ನಂಬ್ತೀರಿ ಅನ್ನೋ ಒಂದು ಎನರ್ಜಿಲಿ ನೀವಿದ್ದರೆ, ಸ್ಪಿರಿಚುವಲ್ ಜರ್ನಿಯಲ್ಲಿ, ಸ್ಪಿರಿಚುವಲ್ ಒಕಲ್ಟ್ ಸೈನ್ಸಲ್ಲಿ ನೀವು ಬಿಲೀವನ್ನು ಇಡ್ತೀರಿ ಅಂತ ಅನ್ನೋದಾದರೆ, ಸೊ ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸನ್ಫ್ಲವರ್ ಅಂತ ಬಂತು, ಫಸ್ಟ್ ಕಾರ್ಡ್ ಇದೆ ಬಂದಿದ್ದು ಸನ್ಫ್ಲವರು. ಬಹುಶಃ ನಿಮಗೆ 11111111 ಅಥವಾ 111111 ಹೀಗೆ ಮಲ್ಟಿಪಲ್ ಆಗಿ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಸೈಕಲ್ ಎಂಡ್ ಆಗ್ತಾ ಇದೆ, ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಸನ್ಫ್ಲವರ್ ಎನರ್ಜಿ ಬರ್ತಾ ಇದೆ ಅಂದರೆ ಹೂ ಅರಳಿದಾಗ ಫಲ ಬಿಡುವಂತಹ ಎನರ್ಜಿ. ಸೊ ನೀವು ಇಲ್ಲಿವರೆಗೂ ಏನೆಲ್ಲ ಎಫರ್ಟ್ ಹಾಕಿದ್ದೀರಿ, ಓಕೆ, ಅದರ ಪ್ರತಿಫಲ ಸಿಗ್ತಾ ಇದೆ, ಫ್ರೂಟ್ಫುಲ್ ರಿಸಲ್ಟ್ ಸಿಗ್ತಾ ಇದೆ. ನೀವೇನು ಇಲ್ಲಿವರೆಗೂ ಕರ್ಮ ಮಾಡಿದಿರಿ, ಕರ್ಮದ ಫಲ ನಿಮಗೆ ಸಿಗ್ತಾ ಇದೆ. ಇದು ಎಲ್ಲಿ ಎನರ್ಜೀಸು ಮೆಸೇಜಸ್ಸು ಯೂನಿವರ್ಸಿಂದ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಟ್ಯಾರೋಯಿಂದ ನೋಡೋಣ. ಎನರ್ಜೀಸ್, ನಿಮ್ಮ ಪರ್ಸನರ ಫೀಲಿಂಗ್ಸ್. ಓಕೆ, ನಿಮಗೆ ಬ್ಲೆಸ್ಸಿಂಗ್ಸ್ ಅಂತೂ ಬರ್ತಾ ಇದೆ, ಕ್ಲೈಮ್ ಮಾಡ್ಕೊಳ್ಳಿ, ಡಿವೈನ್ ಸಪೋರ್ಟ್ ನಿಮಗಿದೆ. ಸೊ ನೀವು ಓಕಲ್ಟ್ ಸೈನ್ಸಲ್ಲಿ, ರೇಖಿಯಲ್ಲಿ, ಟ್ಯಾರೋಲ್ಲಿ, ಓಕೆ, ಇನ್ಯಾವುದೇ ಹೀಲಿಂಗ್ ಮಾಡಲಿಟೀಸಲ್ಲಿ ಬಿಲೀವ್ ಇಟ್ಟರೆ, ಸೊ ಅಲ್ಲಿ ಎಫರ್ಟ್ ಹಾಕಬೇಕು ನೀವು. ಓಕೆ, ಇದರಿಂದ ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಮೆಡಿಟೇಷನ್ ಮಾಡಿ, ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಹೀಲರ್ಸ್ ಆಗಿದ್ದರೆ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ರೀಡರ್ಸ್ ಆಗಿದ್ದರೆ ಸೊ ನಿಮ್ಮ ಸೆಲ್ಫ್ ಹೈಯರ್ ಸೆಲ್ಫ್ ಜೊತೆಗೆ ಇನ್ನೂ ಅಲೈನ್ ಆಗಿ, ಡಿವೈನ್ ಜೊತೆಗೆ ಇನ್ನೂ ಅಲೈನ್ ಆಗಿ. ಓಕೆ, ನಿಮಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹೀಲರ್ ಆಗಿರೋರಿಗೆ, ಮಾಸ್ಟರ್ ಆಗಿರೋರಿಗೆ ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರೋ ಅಂಥದ್ದು ವಿಚಾರ. ಯಾರಿಗೆ ಇಲ್ಲಿ ಗೊತ್ತಿಲ್ಲ ಈ ಫೀಲ್ಡ್ ಬಗ್ಗೆ, ಹೊಸದು, ಎಲ್ಲವೂ ಹೊಸತನದ್ದು, ಕೇಳಿದ್ದೀನಿ ಗೊತ್ತಿಲ್ಲ, ಸೆಲ್ಫ್ ಅನುಭವ ಇಲ್ಲ, ಓಕೆ, ಈ ಥರ ಎಲ್ಲ ಇದ್ದವರಿಗೆ ಸೊ ಅಲೈನ್ ಆಗಿ ಡಿವೈನಿಂದ ಹ್ಯೂಜ್ ಬ್ಲೆಸ್ಸಿಂಗ್ಸ್ ನಿಮಗೆ ಇಲ್ಲೂ ಬರ್ತಾ ಇದೆ. ಆ್ಯಂಡ್ ಇದು ಮೆಸೇಜಸ್ ಇದೆ. ಓಕೆ, ಸೊ ನೀವು ಯಾರೆಲ್ಲ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವರಿಗೆ ಸುಮಾರಷ್ಟು ಆಪ್ಷನ್ಸ್ ಇದೆ. ಸೊ ಎಲ್ಲೋ ಕೆಲವ್ರದ್ದು ಪರ್ಸನ್ಗೆ ನೀವು ಆಪ್ಷನ್ಸಲ್ಲಿ ಒಂದಾಗಿರ್ಬೋದು. ಓಕೆ, ಸೊ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದ, ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ, ಇದು ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಸೊ ಮೆಸೇಜಸ್ ಮಾಡಬೇಕು ಅಂತ ಇದ್ದಾರೆ, ಕಾಲ್ ಮಾಡಬೇಕಂತ ಇದ್ದಾರೆ. ಓಕೆ, ಯಾವುದೇ ರೀತಿಯ ಗುಡ್ ನ್ಯೂಸ್ ಬರ್ಬೋದು ಅಥವಾ ಯಾವುದೇ ರೀತಿಯ ಬ್ಯಾಡ್ ನ್ಯೂಸ್ ಕೂಡ ಬರಬಹುದು ನಿಮಗೆ. ಬ್ಯಾಡ್ ನ್ಯೂಸ್ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಬ್ಯಾಡ್ ಸೈಕಲ್ ಎಂಡ್ ಆಗ್ತಾ ಇದೆ. ಸೊ ಸಮ್ಟೈಮ್ಸು ಬ್ಯಾಡ್ ಸೈಕಲ್ ಎಂಡ್ ಆಗೋವಾಗ ಏನಾಗುತ್ತೆ, ಬ್ಯಾಡ್ ನ್ಯೂಸ್ ಅಥವಾ ಬ್ಯಾಡ್ ಸಿಚುಯೇಷನ್, ಎನಿಥಿಂಗ್ ಬ್ಯಾಡ್, ಏನೇ ಕೆಟ್ಟದ್ದು ಆಗಬಹುದು. ಸೊ ಅದು ಕೆಟ್ಟದ್ದು ಯಾವಾಗಲೂ ಎಂಡ್ ಆಗೋವಾಗ ಇನ್ನೂ ಜಾಸ್ತಿ ನೋವು ಕೊಟ್ಟೇ ಹೋಗುತ್ತೆ. ಓಕೆ, ಸೊ ಇದು ನಿಮಗೆಲ್ರಿಗೂ ಗೊತ್ತೀಗ, ಒಂದು ಗಾಯ ಆಗಿದೆ ಅಂತಂದರೆ ಗಾಯ ಕೆರೆದು ಹುಣ್ಣಾಗಿ ಆಮೇಲೆ ಮತ್ತೆ ಮಾಯುತ್ತೆ ಅಲ್ವಾ, ರೈಟ್ ಅಲ್ವಾ? ಸೊ ಹಾಗೆಯೇ ಲೈಫಲ್ಲಿ ಏನೋ ಒಂದು ಕಷ್ಟ ಹೋಗ್ತಾ ಇದೆ ಅಂದರೆ ಕಷ್ಟ ಜಾಸ್ತಿ ಬಂದೇ ಹೋಗುತ್ತೆ. ಇದು ನೇಚರ್ನ ಒಂದು ಗುಣ ಅಥವಾ ನೇಚರ್ನ ಇದು ಲಾ ಅಥವಾ ಡಿವೈನ್ ಲಾ ಅಂತ ಹೇಳ್ಬೋದು. ಓಕೆ, ಸೊ ಬ್ಯಾಡ್ ನ್ಯೂಸು ಬರ್ಬೋದು, ಗುಡ್ ನ್ಯೂಸು ಬರ್ಬೋದು. ಯಾವುದಕ್ಕಾದರೂ ಅಲರ್ಟ್ ಆಗಿರಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡಿ, ಮೆಡಿಟೇಷನ್ ಮಾಡಿ. ಈ ಫಾರ್ಮಲ್ಲಿ ನೀವು ಜಾಸ್ತಿ ಇರಿ. ಎಷ್ಟು ನೀವು ಡಿವೈನ್ ಜೊತೆಗೆ ಅಲೈನ್ ಆಗಿರ್ತೀರೋ ಅಷ್ಟು ನಿಮಗೆ ಬ್ಲೆಸ್ಸಿಂಗ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಕೂಡ ಡಿವೋಟಿ ಪರ್ಸನ್ ಆಗಿರ್ಬೋದು, ತುಂಬ ಭಕ್ತರಾಗಿರ್ಬೋದು. ಸೊ ಅವರು ಮೆಡಿಟೇಷನಲ್ಲಿ ಇರ್ಬೋದು, ಅವರು ಒಕಲ್ಟ್ ಫೀಲ್ಡಲ್ಲಿ ಇರ್ಬೋದು, ಒಕಲ್ಟ್ ಸೈನ್ಸಲ್ಲಿ ನಾಲೆಡ್ಜಬಲ್ ಪರ್ಸನ್ ಆಗಿರ್ಬೋದು, ಮಾಸ್ಟರ್ ಇರ್ಬೋದು, ಹೀಲರ್ ಆಗಿರ್ಬೋದು. ಓಕೆ, PhD ಮಾಡ್ಕೊಂಡಿರೋರು ಇರ್ಬೋದು ಇಲ್ಲಿ. ಓಕೆ,
ಸೊ ರೇಖಿ ಡಿಗ್ರೀಸ್ಗಳನ್ನು ಮುಗಿಸ್ಕೊಂಡಿರ್ಬೋದು. ಸೊ ಇದೆಲ್ಲ ಕಾಣಿಸ್ತಾ ಇದೆ. ಸೊ ಅವರು ಅಲ್ಲಿ ಎಫರ್ಟ್ ಹಾಕ್ತಾ ಇದ್ದಾರೆ. ಅಂದರೆ ಅವರು ಈಗ ಅವ್ರು ಏನು ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ವೈಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಕನ್ಫ್ಯೂಷನ್ ಸಿಚುವೇಶನ್ ಇದೆ, ಎಮೋಷ್ನಲ್ ವೈಸ್ ಆಗಿದೆ, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಕೆರಿಯರಲ್ಲಿ ಆಗಿರ್ಬೋದು, ಎಲ್ಲೇ ಅವರು ಸ್ಟಕ್ ಫೀಲ್ ಮಾಡ್ತಾ ಇದ್ರು ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡ್ತಾ ಇರೋದು ಕಾಣಿಸ್ತಾ ಇದೆ. ಡೈಲಿ ಬೆಳಗ್ಗೆ ಒಂದು 15 to 20 ನಿಮಿಷ ಅಥವಾ ಸಂಜೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವ್ರು ಮೆಡಿಟೇಷನ್ ಮಾಡೋದು, ಹೀಲಿಂಗ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಸು. ಆ್ಯಂಡ್ ಆಲ್ಸೋ ಈಗ ಅವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಯಾಕಂದರೆ ಈಗ ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ, ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರಿಂದ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ, ಸೆಲ್ಫ್ ಗ್ರೋತ್ ಮಾಡ್ಕೊಳ್ಳೋದ್ರ ನಂತರನೇ ಅಲ್ವಾ ನಿಮಗೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಕೊಡೋಕ್ಕೆ ಅವ್ರಿಗೂ ಧೈರ್ಯ ಬರುತ್ತೆ. ಇದು ನನಗೆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಈಗ ಅವರು ಕಂಪ್ಲೀಟಾಗಿ ಡಿವೈನಿಗೆ ಸರೆಂಡರ್ ಆಗಿರೋದು ಕಾಣಿಸ್ತಾ ಇದೆ ಎನರ್ಜೀಸ್ ಅವರು. ಓಕೆ, ಈಗ ಅವರು ನಿಮ್ಮ ಕಡೆ ಯಾಕೆ ತಿರುಗಿ ನೋಡ್ತಾ ಇಲ್ಲ ಅಂತಂದರೆ ಮೊದಲು ಅವ್ರು ಸ್ಟ್ರಾಂಗ್ ಆಗಬೇಕು. ಸೊ ಅದಕ್ಕೆ ಐ ಆಮ್ ಸ್ಟ್ರಾಂಗ್ ಅಂತ ಬಂದಿದೆ. ಸೊ ಅದಕ್ಕೆ ಅವ್ರು ಸ್ಟ್ರಾಂಗ್ ಆಗೋಕ್ಕೆ ಈಗ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಸಿಚುವೇಶನ್ ಸರಿ ಹೋಗಲಿ ಅನ್ನೋ ಕಾರಣಕ್ಕೆ ನಿಮ್ಮಿಂದ ದೂರ ಇರ್ಬೋದು, ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಇರ್ಬೋದು, ನಿಮ್ಮ ಜೊತೆಗೆ ಮೀಟಿಂಗ್ ಆಗ್ತಾ ಇಲ್ಲ ಇರ್ಬೋದು. ಓಕೆ, ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ ಈ ಥರ ಏನೋ ಒಂದು ಎನರ್ಜೀಸ್ ಇದ್ದರೆ ನಿಮಗೆ ಹರ್ಟ್ ಆಗಬಾರ್ದು, ನಿಮಗೆ ನೋವಾಗಬಾರ್ದು. ಸೊ ತನ್ನ ನೋವನ್ನು ನುಂಗ್ಕೊಂಡು ನಿಮಗೆ ಏನೂ ತೋರಿಸ್ತಾ ಇಲ್ಲ. ಮುಖದಲ್ಲಿ ನಗು ಇದೆ, ಬಟ್ ಒಳಗಡೆ ಕಷ್ಟ ಇದೆ. ಓಕೆ, ಯಾವುದೇ ರೀತಿಯ ಒಂದು ಟೆನ್ಷನ್ಗಳು ಕಾಣಿಸ್ತಾ ಇದೆ. ಓಕೆ, ಹೊರಗಡೆ ಮುಖದಲ್ಲಿ ನಗು ಇದೆ. ನಿಮ್ಮ ಜೊತೆಗೆ ಮಿಂಗಲ್ ಆದಾಗ ಏನೂ ಸಮಸ್ಯೆ ಇಲ್ಲ, ನಾರ್ಮಲ್ ಇದೆ ಲೈಫು. ಓಕೆ, ಫ್ಲೋಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ಒಳಗಡೆಯಿಂದ ಅವರು ತುಂಬಾ ಕುಗ್ಗಿರೋದು ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ ತೊಗೊಳ್ತಾ ಇದ್ದಾರೆ ಡಿವೈನಿಂದ. ಓಕೆ, ಕೆಲವೊಂದು ವಿಚಾರಗಳನ್ನು ಮೂವ್ ಆನ್ ಮಾಡ್ಕೊತಾ ಇದ್ದಾರೆ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅದರಿಂದ ಮೂವ್ ಆನ್ ಆಗೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಹೊಸ ಮನುಷ್ಯ ಆಗಿ ಬರ್ತಾ ಇದ್ದಾರೆ. ಓಕೆ, ಮುಂದೆ ತುಂಬಾ ಸ್ಟ್ರಾಂಗ್ ಡಿವೈನ್ ಎನರ್ಜಿಯಿಂದ, ಹೀಲಿಂಗಿಂದ, ಓಕೆ, ಡಿವೈನ್ ಪ್ರೊಟೆಕ್ಷನಿಂದ, ಡಿವೈನ್ ಸಪೋರ್ಟಿಂದ ಅವರು ಮತ್ತೆ ಹೊಸ ಮನುಷ್ಯ ಆಗಿ ಹುಟ್ಟು ಬರ್ತಾ ಇರೋದು ಕಾಣಿಸ್ತಾ ಇದೆ. ಅಂದರೆ ರೀಬಾರ್ನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅಂದರೆ ಈಗ ಆಲ್ರೆಡಿ ಹುಟ್ಟಾಗಿದೆ, ಮತ್ತಿನ್ನೇನು ರೀಬಾರ್ನ್ ಅಂತಂದರೆ ಅವ್ರ ಲೈಫಲ್ಲಿ ಒಬ್ಬ ಹಳೆ ವ್ಯಕ್ತಿಯನ್ನು ಸಾಯಿಸಿ, ಹಳೆ ಸಿಚುವೇಶನನ್ನು ಸಾಯಿಸಿ, ಅದರ ಎಂಡ್ ಮಾಡಿಕೊಂಡು ಹೊಸದಾಗಿ ಲೈಫ್ ಲೀಡ್ ಮಾಡೋಕ್ಕೆ ಮುಂದಾಗ್ತಾ ಇರೋದು ಎನರ್ಜಿ ಕಾಣಿಸ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು. ಮುಂದೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗೋ ಒಂದು ಕಾಣಿಸ್ತಾ ಇದೆ. ಓಕೆ, ನೀವು ಅಥವಾ ನಿಮ್ಮ ಪಾರ್ಟ್ನರು ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಒಳಗಾಗಿದ್ದರೆ ಸೊ ನೀವು ಆ ಒಂದು ಪಾರ್ಟ್ನರ್ಶಿಪ್ಪನ್ನು ಎಂಡ್ ಮಾಡೋದು ಮತ್ತು ನಿಮ್ಮ ಪಾರ್ಟ್ನರ್ ಜೊತೆಗೆ ಲಾಯಲ್ ಆಗಿರೋದು, ಹಾನೆಸ್ಟ್ ಆಗಿರೋದು, ಲೈಫ್ ಲೀಡ್ ಮಾಡೋಕ್ಕೆ ಹೋಗ್ತಾ ಇರೋದು ಬಿಕಾಸ್ ಆಫ್ ನಿಮ್ಮ ಮಕ್ಕಳ ಕಡೆಯಿಂದ ಆಗಿರ್ಬೋದು. ಮಕ್ಕಳಿಗೋಸ್ಕರ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೇ ಲೈಫ್ ಲೀಡ್ ಮಾಡುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸುಮಾರಷ್ಟು ಚಿಂತೆಗಳು ಕಾಣಿಸ್ತಾ ಇದೆ, ಬಟ್ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಕೆಲವೊಂದು ನೀವೇನಾದ್ರು ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಒಳಗಾಗಿದ್ದು ನಿಮಗೆ ಅದು ಆಹಿತ ಅಂತ ಅನಿಸಿದ್ರೆ ಡಿವೈನ್ ನಿಮ್ಮನ್ನು ಹೆಂಗಿದ್ರು ದೂರ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಡಿವೈನ್ ಎನರ್ಜಿ ಏನಿದೆ, ದೇವರ ಆದೇಶ ಏನಿದೆ ಅಥವಾ ದೇವರ ರೂಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಒಂದು ಪಕ್ಷ ಮಾಡಿಲ್ಲ ಅಂತಂದರೆ ದೇವ್ರು ನಿಮಗೆ ಕಷ್ಟ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ, ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾರೆ. ನಿಮ್ಮನ್ನು ಹೆಂಗೆ ವಾಪಸ್ಸು ಒಳ್ಳೆ ದಾರಿಗೆ ಕರ್ಕೊಂಬರ್ಬೇಕು ಅದು ಡಿವೈನ್ ಮಾಡೇ ಮಾಡ್ತಾರೆ. ಓಕೆ, ಇದಿಷ್ಟು ರೀಡಿಂಗ್ ಆಗಿತ್ತು. ಹೇಗಿತ್ತು ಅಂತೇಳಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವುಗಳನ್ನು ಮಾಡೋದ್ರ ಮೂಲಕ ಲೈಕ್, ಸಬ್ಸ್ಕ್ರೈಬ್, ಶೇರ್ ಇವುಗಳನ್ನು ಮಾಡೋದ್ರ ಮೂಲಕ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕಾಣುವಂಥ ಏಂಜಲ್ ನಂಬರ್ನ ಅಥವಾ 1111 ಇದನ್ನು ಟೈಪ್ ಮಾಡ್ತಾ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.